ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ವಿ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇವತ್ತು ನಾವು ಸಾಯಿರೋಪ ಅನ್ನೋ ಜಾಗದಲ್ಲಿದ್ವಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನಾವು ಜಿಬಿಲಿದ್ವಿ ಒಂದು ಸ್ವಲ್ಪ ದಿನ, ಆಮೇಲೆ ಶರ್ಚಿಗೆ ಹೋದ್ವಿ. ಶರ್ಚಿಯಿಂದ ಈಗ ಬೇಸು ಗುಶೈನಿ ಹತ್ರ ಶಿಫ್ಟ್ ಆಗಿದೆ. ಇಲ್ಲಿ ಸಾಯಿರೋಪ ಅಂತ ಒಂದು ಜಾಗದಲ್ಲಿ ಫಾರೆಸ್ಟ್ ಎಡ್ಜ್ ಅನ್ನೋ ಹೋಮ್ ಸ್ಟೇಲಿ ಇದ್ದೀವಿ. ಇದು ಬಂಜಾರ್ ಮತ್ತು ಗುಶೈನಿಗೆ ಹೋಗೋ ರೋಡಲ್ಲೇ ಬರುತ್ತೆ. ಸೊ ಇಲ್ಲೇ ಒಂದು 2 ದಿನ ಇರ್ತಾಯಿದ್ದೀವಿ. ಸೊ ದಿಸ್ ಇಸ್ ದ ಬೇಸ್ ಫಾರ್ ದ ನೆಕ್ಸ್ಟ್ 2 days. ಶರ್ಚಿಯಿಂದ ಬೆಳಗ್ಗೆ 8 ಗಂಟೆಗೆ ಬಸ್ ಇತ್ತು. ಹೋಗಿ ನೋಡಿದ್ರೆ ಬಸ್ ಕೆಟ್ಟೋಗಿತ್ತು. ಸೊ ಊರಿನವ್ರ ಜನ, ಸ್ಕೂಲ್ ಮಕ್ಕಳು ಎಲ್ಲರೂ, ಯಾರಿಗೂ ಹೋಗೋಕ್ಕೆ ಬಸ್ಸೇ ಇರಲಿಲ್ಲ. ಅಲ್ಲಿ ಕೆಲವು ಶೇರ್ ಟ್ಯಾಕ್ಸಿ ಥರ ಏನೋ ಇತ್ತು, ಬಟ್ ನಾವು ಹೋಗೋಣ ಅದರಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಹಳ್ಳಿಯವರು, ಸ್ಕೂಲ್ ಮಕ್ಕಳು ಅದರಲ್ಲಿ ಹೋಗಲಿ, ಅವ್ರಿಗೆ ಇಂಪಾರ್ಟೆಂಟು ನಮಗೆ ಅಂತ ವಿ ಡಿಸೈಡೆಡ್ ಟು ಸ್ಟೇ ಬ್ಯಾಕ್. ಸೊ ಕ್ಯಾಬ್ ಬರೋ ತನಕ ಅಲ್ಲೇ ವೆಯ್ಟ್ ಮಾಡಿದ್ವಿ. 2 hours ಆಯಿತು. ಅಲ್ಲೇ ರಾಕೇಶ್ ದಾಬಾ ಅಂತಿದೆ, ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೋನ್ ಮಾಡಿ ಒಂದು ಟ್ಯಾಕ್ಸಿನ ಬರೋಕ್ಕೆ ಹೇಳಿ ಟ್ಯಾಕ್ಸಿಲಿ ಬಂದ್ವಿ. ಒಂದು 40-50 ರೂಪಾಯಿ ಆಗೋ ಜಾಗದಲ್ಲಿ 1000 ರೂಪಾಯಿ ಕೊಟ್ಟು ಇಲ್ಲಿ ಕೆಳಗಡೆ ಬರಬೇಕಾಗಿತ್ತು. ಯಾಕೆಂದರೆ ಶರ್ಚಿಲಿರೋದು ಒಂದೇ ಬಸ್ಸು, ಇನ್ನು ಬಿಟ್ಟರೆ ನಾಳೆ ಬೆಳಗ್ಗೆನೇ ಇರೋದು. ಬಟ್ ಇಲ್ಲಿ ಆಲ್ರೆಡಿ ಬುಕ್ಕಿಂಗ್ ಇತ್ತು. ಸೊ ವಿ ಹ್ಯಾಡ್ ಟು ಕಮ್ ಬ್ಯಾಕ್. ಅದೊಂದೇ ಡಿಸಪಾಯಿಂಟ್ಮೆಂಟ್ ಇವತ್ತಿಂದು. ಬಟ್ ಇಲ್ಲಿ ಬಂದಿದ್ದೀವಿ. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಡೈನಿಂಗ್ ಏರಿಯಾನು ಸಖತ್ತಾಗಿದೆ. ಇಲ್ಲೊಂದು 2 ವಾಟರ್ಫಾಲ್ ನೋಡೋಣ ಅಂತ ಈ ಜಾಗನ ಬೇಸ್ ಮಾಡ್ಕೊಂಡಿದ್ದೀವಿ. ಬಟ್ ತುಂಬ ಕ್ಲೌಡಿ ಇದೆ, ಮಳೆ ಬರೋ ಥರ ಇದೆ. ಆ್ಯಂಡ್ ನಮಗೂ ತುಂಬಾ ಸುಸ್ತಾಗಿದೆ ಓಡಾಡಿ. ಏನು ಮಾಡ್ತೀವಿ ಗೊತ್ತಿಲ್ಲ, ನೋಡೋಣ, ಏನೋ ಒಂದು ತೋರಿಸ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಟೈಮ್ ಫಾರ್ ಅ ರೂಮ್ ಟೂರ್. ಪ್ರಾಬಬ್ಲಿ ದ ಮೋಸ್ಟ್ ಲಕ್ಸುರಿಯಸ್ ರೂಮ್ ಆಫ್ ದಿಸ್ ಟ್ರಿಪ್. ತುಂಬ ಲಕ್ಸುರಿಯಸ್ ಏನಲ್ಲ, ಬಟ್ ನಮ್ಗೆ ಅದು 1 ವಾರದಿಂದ ಎಲ್ಲ ಥರ ರೂಮಲ್ಲಿ ಇದ್ಬಿಟ್ಟು ಹಂಗೆ ಅನಿಸ್ತಾ ಇದೆ. ಇದು ಎಂಟ್ರೆನ್ಸ್ ಪಾತ್ವೇ. ಇಲ್ಲೂ ಎಲ್ಲ ಡೀಟೇಲಿಂಗ್ಸ್ ತುಂಬ ಚೆನ್ನಾಗಿದೆ, ಪೇಂಟಿಂಗ್ಸ್ ಇದೆ, ಇಲ್ಲೊಂದು ಡ್ರೀಮ್ ಕ್ಯಾಚರ್ ಇದೆ, ಯುನೀಕ್ ಆಗಿದೆ. ಒಂದೊಂದು ರೂಮ್ಗೂ ಒಂದೊಂದು ಥೀಮ್ ಕೊಟ್ಟಿದ್ದಾರೆ. ಆ ಕಡೆ ಒಂದು ರೂಮ್ ರ್ಯಾಬಿಟ್ ಹೋಲ್ ಅಂತಿದೆ, ಇದು ಮಿಲರ್ಸ್ ಡೆನ್ ಅಂತಿದೆ. ನಮ್ಮ ರೂಮು ಆಸ್ಟ್ರಿಕ್ಸ್ ರೂಮ್. ಒಳಗೋಣ. ಆಸ್ಟ್ರಿಕ್ಸ್ ಅಂತ ಒಂದು ಕಾಮಿಕ್ ಬುಕ್ ಸೀರೀಸ್ ಇದೆ, ಫುಲ್ ಒಳಗೆ ಅದೇ ಥೀಮು. ಸೊ ದಿಸ್ ಇಸ್ ದ ರೂಮ್. ಒಂದು ಹ್ಯೂಜ್ ಬೆಡ್ ಇದೆ, ಫೀಲ್ಸ್ ವೆರಿ ಕಂಫರ್ಟಬಲ್. ಅದಕ್ಕೆ ಸೈಡ್ ಟೇಬಲ್ಸ್ ಇಟ್ಟಿದ್ದಾರೆ 2 ಕಡೆನೂ. ಮತ್ತು ಈ ಕಡೆ 2 ಚೇರು ಮತ್ತು ಪುಟಾಣಿ ಟೀಪಾಯ್ ಥರ ಇದೆ. ದಿಸ್ ಇಸ್ ದ ಬಾತ್ರೂಮ್. ವಾಶ್ ಬೇಸಿನ್ ಇದೆ, ಕಮೋಡ್ ಇದೆ, ಶವರ್ ಏರಿಯಾ ಇದೆ. ಅವರೇ ಟವಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬಾಗಿಲ ಹಿಂದೆ ಶೂ ರ್ಯಾಕ್ ಕೂಡ ಇದೆ. ಒಂದಷ್ಟು ಸಣ್ಣ ಡೀಟೇಲಿಂಗ್ ಇದೆ. ಐ ವಾಂಟೆಡ್ ಟು ಟಾಕ್ ಅಬೌಟ್ ದಟ್. ಎಂಟ್ರೆನ್ಸ್ ಡೋರ್ದು ಹ್ಯಾಂಡಲ್ ಒಂಥರ ಶೇಪು, ಡಿಸೈನು ತುಂಬ ಯೂನಿಕ್ ಆಗಿದೆ. ನಮ್ದು ಒಂಥರ ಕತ್ತಿ ಥರ ಇದೆ. ಒಳಗೆ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ನೀರು ಇಟ್ಟಿದ್ದಾರೆ. ಆ ಜಗ್ಗು ತುಂಬ ಪ್ರಿಟಿಯಾಗಿದೆ. ಮತ್ತು 2 ಟಂಬ್ಲರ್ ಇಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಮತ್ತು ಹ್ಯೂಜ್ ವಿಂಡೋಸ್, ಸಿಕ್ಕಾಪಟ್ಟೆ ಲೈಟ್ ಬರುತ್ತೆ, ತುಂಬ ಚೆನ್ನಾಗಿದೆ. ಕರ್ಟನ್ಸ್ನ ಕಟ್ಟಕ್ಕೆ ಒಂಥರ ಟ್ಯಾಸಲ್ಸ್ ಮಾಡಿದ್ದಾರೆ. ಇಟ್ ಲುಕ್ಸ್ ವೆರಿ ಪ್ರಿಟಿ. ಎಲ್ಲ ಕಡೆ ಆಸ್ಟ್ರಿಕ್ಸ್ದು ಕಾಮಿಕ್ದು ಪೇಂಟಿಂಗ್ಸ್ ಇದೆ. ಒಂದು ಕಡೆ ಅಂತೂ ಫುಲ್ ಫಿಗರಿನ್ಸ್ ಇಟ್ಟಿದ್ದಾರೆ. ಇಟ್ ಲುಕ್ಸ್ ವೆರಿ ಕ್ಯೂಟ್. ಬಾತ್ರೂಮಲ್ಲಿ ಸೋಪ್ ಇಟ್ಟಿದಾರಲ್ಲ, ಅದು ತುಂಬ ಚೆನ್ನಾಗಿದೆ. ಒಂಥರ ರಾಕ್ ಮೇಲೆ ಪೇಂಟ್ ಮಾಡಿದ್ದಾರೆ, ಅದ್ರ ಮೇಲೆ ರೋಸ್ ಶೇಪ್ದು ಸೋಪ್ ಇಟ್ಟಿದ್ದಾರೆ. ಇಟ್ ಲುಕ್ಸ್ ವೆರಿ ಪ್ರಿಟಿ. ಸದ್ಯಕ್ಕೆ ರೂಮ್ ಟೂರ್ ಇಷ್ಟೇನೆ. ವಿಲ್ ಬಿ ಎಂಡಿಂಗ್ ದ ಲಾಸ್ಟ್ 2-3 days ಇನ್ ದಿಸ್ ಪ್ಲೇಸ್. ಸೊ ಇಟ್ಸ್ ಗೋಯಿಂಗ್ ಟು ಬಿ ನೈಸ್. ರೂಮು ಅರೌಂಡ್ 3000 per day. ಸ್ವಲ್ಪ ಕಾಸ್ಟ್ಲಿ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ, ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಇಟ್. Alright, before we proceed further, we would like to thank Mamaearth for sponsoring this part of the video. ನಮಗೆಲ್ರಿಗೂ ನ್ಯಾಚುರಲ್ ಗ್ಲೋಯಿಂಗ್ ರೇಡಿಯಂಟ್ ಸ್ಕಿನ್ ಬೇಕು ಅಂತ ಆಸೆ, ಬಟ್ ನಿದ್ದೆ ಇಲ್ದಿರೋದ್ರಿಂದ, ಪೊಲ್ಯೂಷನ್ ಇಂದ ನಮ್ಮ ಸ್ಕಿನ್ ಡಲ್ ಆಗ್ತಾ ಆಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇನ್ಸ್ಟೆಂಟ್ ಗ್ಲೋ ಬೇಕು ಅಂತ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ವಿಲ್ ಲೂಸ್ ದ ನ್ಯಾಚುರಲ್ ಗ್ಲೋ ಆ್ಯಂಡ್ ದಿ ಇಂಗ್ರೀಡಿಯಂಟ್. ದಟ್ ಇಸ್ ವೈ ಯು ಹ್ಯಾವ್ Mamaearth ಸ್ಕಿನ್ ಇಲ್ಯುಮಿನೇಟ್ ಫೇಸ್ ಕ್ರೀಮ್, ವಿಚ್ ಇಸ್ ಯುವರ್ ಡೈಲಿ ಡೋಸ್ ಆಫ್ ರೇಡಿಯನ್ಸ್. ಇದರಲ್ಲಿ ಯಾವುದೇ ಥರದ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ ಆ್ಯಂಡ್ ವಿ ಗೆಟ್ ದಿ ಹೆಲ್ತಿ ಆ್ಯಂಡ್ ರೇಡಿಯಂಟ್ ಸ್ಕಿನ್. ಈ ಫೇಸ್ ಕ್ರೀಮ್ ಜೊತೆಗೆ ನೀವು ಸ್ಕಿನ್ ಇಲ್ಯುಮಿನೇಟ್ ಸನ್ಸ್ಕ್ರೀನ್ ಜೆಲ್ ಕೂಡ ಯೂಸ್ ಮಾಡ್ಬೋದು. ಫೇಸ್ ಕ್ರೀಮಿಗೆ 80 ml ಬರುತ್ತೆ, ಅದು 249 rupees ಆಗುತ್ತೆ. and it can last up to 3 months. ಈ ಫೇಸ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟ್ ನ್ಯಾಚುರಲ್ ಗ್ಲೋ ಸಿಗುತ್ತೆ, ಹಾಗೂ ಸನ್ನಿಂದ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಇಟ್ ಇಸ್ ಲೈಟ್ ವೇಟ್, ಕ್ವಿಕ್ ಅಬ್ಸಾರ್ಬಿಂಗ್, ನಾನ್ ಸ್ಟಿಕಿ ಆ್ಯಂಡ್ ಮಾಯ್ಶ್ಚರೈಸಿಂಗ್. ಇಟ್ ಇಸ್ ಮೇಡ್ ಸೇಫ್ ಸರ್ಟಿಫೈಡ್, ಅಂದರೆ ಇದರಲ್ಲಿ ಯಾವುದೇ ಥರದ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಆ್ಯಂಡ್ ಇದರಲ್ಲಿ 2 ಇಂಪಾರ್ಟೆಂಟ್ ಕೀ ಇಂಗ್ರೀಡಿಯೆಂಟ್ಸ್ ಇದೆ. ಒಂದು ವೈಟಮಿನ್ ಸಿ ಹಾಗೂ ಟರ್ಮರಿಕ್. ಟರ್ಮರಿಕ್ ಇಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಆ್ಯಂಡ್ ಇಟ್ ವಿಲ್ ಬ್ರಿಂಗ್ ಔಟ್ ದಿ ನ್ಯಾಚುರಲ್ ರೇಡಿಯನ್ಸ್. Vitamin C boosts the collagen production and it will give the natural glow. As part of the Plant Goodness initiative, with every product you buy from them, Mamaearth will link your order on the website to a tree that they plant. By 2025, they're aiming to plant 1 million trees. Mamaearth ಆ್ಯಪ್ ಇದೆ, ಆಂಡ್ರಾಯ್ಡ್ ಇದೆ, iOS ಇದೆ. ಎರಡರದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಆ್ಯಪ್ ಯೂಸ್ ಮಾಡೋದ್ರಿಂದ ನಿಮಗೆ ಸೇಲ್ಸ್ಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಮತ್ತು ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಯೂಸ್ ಆರ್ ಕೋಡ್ office2022 to get 20% off on the products you buy from Mamaearth website and the app. ಅದಲ್ಲದೆ ಇವೆಲ್ಲ ಪ್ರಾಡಕ್ಟ್ಸು ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ, ನೈಕಾದಲ್ಲಿದೆ. Now back to the vlog.
ತಾನೇ ತಿಂಡಿ ಆಯಿತು, ಆಲೂ ಪರೋಟ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಈ ಡೈನಿಂಗ್ ರೂಮಿಗೆ ಬರ್ತಿದ್ದಂಗೆ ಒಂಥರ ಫೀಲೇ ಚೇಂಜ್ ಆಯಿತು. ಇಟ್ಸ್ ವೆರಿ ಬ್ಯೂಟಿಫುಲ್. ಎಂಟ್ರ್ ಆಗ್ತಿದ್ದಂಗೆ ಗೆಜ್ಜೆಗಳು ಮತ್ತು ಲ್ಯಾಂಟರ್ನ್ಸ್ನ ಹ್ಯಾಂಗ್ ಮಾಡಿದ್ದಾರೆ. ಎಲ್ಲ ಕಡೆ CDsನ ರೀಪರ್ಪಸ್ ಮಾಡಿ ಗ್ಲಾಸ್ ಪೇಂಟಿಂಗ್ ಮಾಡಿ ಹ್ಯಾಂಗ್ ಮಾಡಿದ್ದಾರೆ, ಮತ್ತು ಪೈನ್ ಕೋನ್ಸ್ ಹ್ಯಾಂಗ್ ಮಾಡಿದ್ದಾರೆ. ಆ್ಯಂಡ್ ದೇರ್ ಆರ್ ದಿಸ್ ಕಾರ್ನರ್ಸ್ ಇನ್ ದ ವಾಲ್ಸ್ ವಿಚ್ ಆರ್ ವೆರಿ ಗುಡ್. ಒನ್ ಕಾರ್ನರ್ ಫುಲ್ ಪೇಂಟಿಂಗ್ಸ್ ಇದೆ ವಿಚ್ ಹ್ಯಾಸ್ ಹ್ಯಾರಿ ಪಾಟರ್, ಶೆರ್ಲಾಕ್, ನಾರ್ನಿಯಾ, ಗೇಮ್ ಆಫ್ ಥ್ರೋನ್ಸ್ ಎಲ್ಲದ್ರದ್ದು ರೆಫರೆನ್ಸಸ್ ಮೇಲೆ ಇದೆ. ಮತ್ತು ಕುಷನ್ ಕವರ್ಸ್ ಎಲ್ಲನೂ ಗೇಮ್ ಆಫ್ ಥ್ರೋನ್ ರೆಫರೆನ್ಸಸ್ ಇದೆ. ಅದಲ್ಲದೆ ಇಷ್ಟು ಹ್ಯೂಜ್ ಕಪ್ ಆ್ಯಂಡ್ ಸಾಸರ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಆಲ್ ದೀಸ್ 4 ಡಾಗೋಸ್ ಫಾರ್ ಅವರ್ ಕಂಪನಿ. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈನಿಂಗ್ ಚೇರ್ಸ್ ಇದೆ, ಎಲ್ಲನೂ ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾವು 2-3 ಕಡೆ ಸುಮ್ಮನೆ ಕೂತ್ಕೊಂಡ್ವಿ. ವೆಲ್ಕಮ್ ಟು ಬ್ಯೂಟಿಫುಲ್ ಮಾರ್ನಿಂಗ್ ಹಿಯರ್ ಇನ್ Sairopa. ನಿನ್ನೆ ಚೆಕ್-ಇನ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ಅಷ್ಟರೊಳಗೆ ಮಳೆ ಶುರುವಾಗೋಯಿತು. ಸೊ ಎಲ್ಲೋ ಆಚೆ ಹೋಗಲಿಲ್ಲ. ಆ್ಯಂಡ್ ಕಂಟಿನ್ಯೂಸ್ ಒಂದು 5-6 ಡೇಸಿಂದ ಓಡಾಡಿಕೊಂಡು ಶೂಟ್ ಮಾಡಿಕೊಂಡು ಸ್ವಲ್ಪ ಸುಸ್ತು ಆಗಿತ್ತು. ವಿ ನೀಡೆಡ್ ದಟ್ ಬ್ರೇಕ್. ಸೊ ಇದು ನೆಕ್ಸ್ಟ್ ಡೇ. ವೆದರ್ ಸ್ವಲ್ಪ ಕ್ಲಿಯರ್ ಆಗಿದೆ. ಇಲ್ಲಿ ಒಂದು ವಾಟರ್ಫಾಲ್ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. Chhoie Waterfall ಅಂತ ಅದ್ರ ಹೆಸರು. ನಮ್ಮ ಇರೋ ಜಾಗದಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಈಗ ಇಲ್ಲಿಂದ ಸ್ವಲ್ಪ ಹೈಕ್ ಮಾಡ್ಕೊಂಡು ಹೋಗಬೇಕು. ಮೇನ್ ರೋಡಿಂದ ಹೊರಟು ಒಂದು 1/2 hour ಆಗ್ತಾ ಬಂತು. ಪ್ರಾಪರ್ ಪಾತ್ವೇ ಇದೆ, ಸಿಮೆಂಟ್ ಎಲ್ಲ ಕಡೆ ಹಾಕಿದ್ದಾರೆ. ಆದರೆ ತುಂಬ ಸ್ಟೀಪ್ ಇದೆ, ಉಸಿರು ಹೋಗ್ತಾ ಇದೆ. ಅಲ್ಲಲ್ಲಿ ಕೂತ್ಕೊಂಡು ರೆಸ್ಟ್ ತೊಗೊಂಡು ನಿಧಾನಕ್ಕೆ ಹತ್ತುತ್ತಾ ಇದ್ದೀವಿ. ಹತ್ತುತ್ತಾ ಇರ್ಬೇಕಾದ್ರೆ ಆಬ್ವಿಯಸ್ಲಿ ಯಾವಾಗಲೂ ಹೇಳ್ತಿರ್ತೀನಿ, ಹಿಂದೆ ತಿರುಗಿ ನೋಡಿ. ವ್ಯೂನೇ ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ವ್ಯಾಲಿ. ದಿಸ್ ಇಸ್ ದ ಸ್ಟಾರ್ಟ್ ಆಫ್ ದ ತೀರ್ಥನ್ ವ್ಯಾಲಿ. ಆ್ಯಂಡ್ ಪಾತು ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಶೇಡ್ ಇದೆ, ಅಕ್ಕಪಕ್ಕ ಮನೆಗಳಿದೆ, ಜನ ದೇ ಆರ್ ಗೋಯಿಂಗ್ ಅಬೌಟ್ ದರ್ ಬಿಸ್ನೆಸ್. ಇಟ್ಸ್ ಅ ವೆರಿ ನೈಸ್ ಹೈಕ್ ಬಟ್ ಅ ವೆರಿ ಸ್ಟೀಪ್ ಒನ್. ವಾಟರ್ಫಾಲ್ ಹತ್ರ ಬಂದಿದ್ದೀವಿ. ಕರೆಕ್ಟಾಗಿ 1 hour ಆಯಿತು ನಮಗೆ ಬರೋಕ್ಕೆ. ಕೆಲವು ರೀಜನ್ಸ್ ಸಿಕ್ಕಾಪಟ್ಟೆ ಸ್ಟೀಪ್ ಇದೆ, ಆಮೇಲೆ ಸ್ವಲ್ಪ ಲೆವೆಲ್ ಇದೆ, ಒಂದು ಸ್ವಲ್ಪ ಡಿಸೆಂಟ್ ಇದೆ. ಈವನ್ ಆಗಂತೂ ಇಲ್ಲ, ಸ್ವಲ್ಪ ಕಷ್ಟನೇ ಪಡಬೇಕು. ಇಟ್ ಲುಕ್ಸ್ ಅಮೇಝಿಂಗ್. ತುಂಬ ಮೇಲಿಂದ ಬೀಳ್ತಾ ಇದೆ. ಹತ್ತಿರ ಹೋದರೆ ಮಾತಾಡೋದು ಕೇಳಿಸತ್ತೋ ಇಲ್ವೋ. ಸೊ ಪ್ರಾಬಬ್ಲಿ ವಾಪಸ್ ಹೋಗ್ತಾ ಸಿಗ್ತೀವಿ.
ಇದೇ ಛೋಯಿ ವಾಟರ್ ಫಾಲ್ಸು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿದೆ. ಮಳೆಗಾಲದಲ್ಲಂತೂ ತುಂಬ ನೀರಿರುತ್ತೆ. ಈಗ ಸಮ್ಮರಲ್ಲಿ ಇಷ್ಟು ನೀರಿರೋದೇ ಜಾಸ್ತಿ. ಜಾಗನೂ ತುಂಬ ಚೆನ್ನಾಗಿದೆ, ತುಂಬ ಸೆಕ್ಲೂಡೆಡ್ ಆಗಿದೆ. ಸುತ್ತಲೂ ಫಾರೆಸ್ಟ್ ರೀಜನ್ನು. ಇದು ಗ್ರೇಟರ್ ಹಿಮಾಲಯನ್ ನ್ಯಾಷನಲ್ ಪಾರ್ಕಿಗೆ ಬರುತ್ತೆ. ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜು. ಆಮೇಲೆ ಇದನ್ನು ಛೋಯಿ ವಾಟರ್ಫಾಲ್ ಅಂತ ಯಾಕೆ ಅನ್ನೋದು ಅಂತಂದರೆ ಈ ಲೋಕಲ್ ಡೈಟಿ ಒಂದಿದೆ, ಒಂದು ದೇವರಂತೆ, ಛೋಯಿ ದೇವತಾ ಅಂತಾರೆ, ಅದಕ್ಕೆ ಛೋಯಿ ವಾಟರ್ಫಾಲ್ ಅಂತ. ದಾರಿ ಉದ್ದಕ್ಕೂ ಆರಾಮಾಗಿ ಬರ್ಬೋದು. ಪೂರ್ತಿ ಪ್ರಾಪರ್ ಟ್ರೇಲ್ ಇದೆ. ಒಂದು ಕಡೆ ಬೋರ್ಡ್ ಇದೆ ಛೋಯಿ ಅಂತ. ದಟ್ ಈಸ್ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ದ ಟ್ರೇಲ್. ಬಟ್ ಅದು ಬಿಟ್ಟರೆ ಆಗಲೇ ಸುರಕ್ಷಾ ಹೇಳ್ದಂಗೆ ಇಟ್ಸ್ ಸ್ಟೀಪ್ ಹೈಕ್. ಐ ಥಿಂಕ್ ಅಷ್ಟೇ ಅನಿಸುತ್ತೆ ಈ ಟ್ರಿಪ್ಪದು ನಾವು ನೋಡ್ತಾ ಇರೋಂಥ ಕೊನೆ ಜಾಗ ಇದೆ. ಪ್ರಾಬಬಲಿ ಮೋಸ್ಟ್ಲಿ ಇದೆ ಲಾಸ್ಟ್ ವಿಡಿಯೋ. ಸೊ ನಾಳೆ ಹೊರಡ್ತಾ ಇದ್ದೀವಿ. ಸಂಜೆ ಏನಾದರೂ ಎಲ್ಲರೂ ಹೋದರೆ ಒಂದು ವಾಕಿಗೆ ಏನಾದರೂ ಯು ಸಿ ಸಮಥಿಂಗ್. ನೋಡೋಣ. ಈಗ ಹೋಗಬೇಕು, ವಾಪಸ್ 1 hour ಹೈಕ್ ಇದೆ. ದಿಸ್ ದ ನೆಕ್ಸ್ಟ್ ಡೇ. ಛೋಯಿ ವಾಟರ್ಫಾಲ್ ನೋಡ್ಕೊಂಬಂದು ರೂಮಲ್ಲೇ ಇದ್ವಿ. ಸಿಕ್ಕಾಪಟ್ಟೆ ಮಳೆ ಶುರುವಾಗೋಯ್ತು, ಮತ್ತೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಈಗ ಇಲ್ಲೇ ನದಿ ಹತ್ರ ಬಂದಿದ್ದೀವಿ. ಚೆಕ್ಔಟ್ ಮಾಡಿಬಿಟ್ಟು 11 o'clock ಚೆಕ್ಔಟ್ ಇತ್ತು. 1-2 hour ಕಿಲ್ ಮಾಡೋಕ್ಕಿತ್ತು. ಸೊ ಇಲ್ಲೇ ತೀರ್ಥನ್ ನದಿ ಹತ್ರ ಬಂದಿದ್ವಿ. ಫುಲ್ ಫೋರ್ಸಲ್ಲಿ ಫ್ಲೋ ಆಗ್ತಾ ಇತ್ತು. ಸುಮ್ಮನೆ ಸೈಡಲ್ಲಿ ಕೂತಿದ್ವಿ. ಇನ್ನು ಅಷ್ಟೇ ಊಟ ಮಾಡ್ಕೊಂಡು ಹೊರಡೋದೆ. 2 ಗಂಟೆಗೆ ಬಸ್ ಇದೆ ಇಲ್ಲಿಂದ. ಸೊ ಸೇಮ್ ರಿಪೀಟ್. ಇಲ್ಲಿಂದ ಆತಿಂದ ಡೆಲ್ಲಿಯಿಂದ ಬೆಂಗಳೂರು. ಇನ್ನು ಒಂದು 24 hours ಜರ್ನಿ ಬಾಕಿ ಇದೆ ಈಸಿಲಿ. ಸೊ ಛೋಯಿ ವಾಟರ್ಫಾಲ್ ಅಲ್ಲದೆ ಇಲ್ಲಿ ಇನ್ನೂ ತುಂಬ ಜಾಗಗಳಿದೆ ನೋಡೋಕ್ಕೆ. ದಿಸ್ ಬಿಲಾಂಗ್ಸ್ ಟು ದ ಗ್ರೇಟರ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್. ಸಿಂಗಲ್ ಡೇ ಟ್ರೆಕ್ಸ್ ಇದೆ, ಮಲ್ಟಿಪಲ್ ಡೇ ಟ್ರೆಕ್ಸ್ ಇದೆ. ಎಷ್ಟು ದಿನ ನೋಡಿದ್ರೂ ಮುಗಿದೇ ಇರೋಂಥ ಜಾಗಗಳಿದೆ. ಸೊ ನಮಗೆ ಅದೊಂದೇ ನೋಡೋಕ್ಕಾಗಿದ್ದು. ಹಿಪ್ಪೋ ವಾಟರ್ಫಾಲ್ ನೋಡಬೇಕು ಅಂತಿತ್ತು, ಬಟ್ ಆಗಲಿಲ್ಲ. ದಟ್ಸ್ ಅ ಬಿಗರ್ ಟ್ರೆಕ್ ಅಲ್ವಾ? ದಟ್ಸ್ ಅ ಬಿಗರ್ ಟ್ರೆಕ್. ನಮ್ಗೆ ಸ್ವಲ್ಪ ಪೇಷನ್ಸು ಇರಲಿಲ್ಲ. I think this is the end of the video and the series. Hope you guys enjoyed it as much as we did. Yes. Thank you so much for watching. Please share this video with your friends and family. Video na like ಮಾಡಿ, ನಮ್ಮನ್ನ Instagram ಅಲ್ಲೂ follow ಮಾಡಿ. And most importantly, please do not forget to subscribe to our channel. Yeah. Thanks for watching. Thank you.